ಆಕ್ಚುಲಿ ಸ್ವಲ್ಪ ದಿನದಕ್ಕೆ ಹೊಟ್ಟೆ ತುಂಬೋಯ್ತು. ಇಷ್ಟೊಂದೆಲ್ಲ ಕೊಟ್ಟವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಪಾರ್ಸಲ್ ಮಾಡ್ಕೊಂಡು ತಗೊಂಡು ಹೋಗ್ತೀನಿ. ರೂಮಲ್ಲಿ ಫ್ರೆಂಡ್ಸ್ ಇರ್ತಾರಲ್ಲ ಅವರಿಗೆಲ್ಲ ಕೊಟ್ಬಿಡ್ತೀನಿ. ಇದು ಅಡ್ವಾಂಟೇಜ್ ಫುಡ್ ರಿವ್ಯೂಗೆ ಹೋದ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಟೆಕ್ನೋ ಕನ್ನಡತಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ನನಗೆ ಕೇಳೋದು. ಹಾಗೆಯೇ ನೋಡ್ತಾ ಇರೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಮಹಾರಾಷ್ಟ್ರದಲ್ಲಿರೋ ಕನ್ನಡ ಹುಡುಗಿ ಅಂತ ಕೂಡ ಹೇಳ್ಬೋದು. ಇವತ್ತು ಒಂದು ಲೋ ಬಡ್ಜೆಟಲ್ಲಿ ರೆಡಿ ಆಗಿಬಿಟ್ಟು ಒಂದು ಫುಡ್ ಶಾಪ್ದು ರಿವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಶೇಕ್ಸ್ ಆ್ಯಂಡ್ ಡೆಸರ್ಟ್ ಶಾಪ್. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ. ಹೋಗ್ತಾ ಇರೋದು ಪ್ರಮೋಷನ್ಗೆ, ರೀಲ್ಸ್ ಮಾಡಿ ಗೊತ್ತಲ್ಲ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಬೇಕು. ಹಾಗೆಯೇ ಅದೇ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಸ್ ತೊಗೊಂಡು ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ರೆಡಿ ಮಾಡಿರೋ ರೀಲ್ಸನ್ನು ನಾನು ಈ ವಿಡಿಯೋದ ಎಂಡಲ್ಲಿ ಹಾಕ್ತೀನಿ. ಆ ರೀಲ್ಸ್ನ ನೋಡಿ ಚೆನ್ನಾಗಿತ್ತು ಅಂತ ಅಂದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ, ಆಯಿತಾ? ಆಲ್ರೆಡಿ ನಾನು ಲೊಕೇಶನ್ ಹತ್ರ ಬಂದಿದ್ದೀನಿ. ಈ ಶಾಪ್ ಹೆಸರು ಫಿಲಾಟೋ ಥಿಕ್ ಶೇಕ್ಸ್ ಆ್ಯಂಡ್ ಡೆಸರ್ಟ್ಸ್ ಅಂತ. ನಾನು ವಿಡಿಯೋ ಮಾಡ್ತಿರೋದು ಪುಣೆಯಲ್ಲಿರೋ ಶಾಪ್ಗೋಸ್ಕರ, ಆದರೆ ಇವ್ರ ಶಾಪು ನಾಗ್ಪುರ್ ಮತ್ತು ನಮ್ಮ ಬೆಂಗಳೂರಲ್ಲಿ ಕೂಡ ಇದೆ. ಆ್ಯಂಡ್ ಹೋಗಿದ ತಕ್ಷಣವೇ ಶಾಪ್ ಅವ್ರ ಹತ್ರ ಎಲ್ಲ ಮಾತಾಡಿ ಏನೇನು ಐಟಮ್ಸ್ ಕೊಡ್ತಾ ಇದ್ದೀರಾ, ಲೈಕ್ ಏನೇನು ಶೂಟ್ ಮಾಡಬೇಕು, ಏನೇನು ತೋರಿಸ್ಬೇಕು ಅನ್ನೋದನ್ನೆಲ್ಲ ಕೇಳಿಕೊಂಡು ನನ್ನನ್ನು ಇಂಟ್ರೋ ಶಾರ್ಟ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅಷ್ಟೊತ್ತಿಗೆ ಅವ್ರು ಆಲ್ರೆಡಿ ಅಲ್ಲಿ ಐಟಮ್ ರೆಡಿ ಮಾಡ್ತಾಯಿದ್ರು. ನನ್ನ ಇಂಟ್ರೋ ಶಾರ್ಟ್ ಮುಗಿಯೋಷ್ಟೊತ್ತಿಗೆ ಅವ್ರು ಐಟಮ್ ತಂದು ಟೇಬಲ್ ಮೇಲೆ ಇಟ್ಟರು. ಫಸ್ಟ್ ಒಂದು ಥಿಕ್ ಶೇಕ್ ತಂದು ಕೊಟ್ಟರು. ಅದ್ರ ಮೇಲೆ ವೀಡಿಯೋಗೋಸ್ಕರ ಬ್ರೋ ನೀವು ಈ ಥರ ಮೇಲಿಂದ ಹಾಕಿ, ಆ ಥರ ಹಾಕಿ, ಈ ಥರ ಹಾಕಿ ಅಂತೆಲ್ಲ ಹೇಳಿ ಅದನ್ನೆಲ್ಲ ಶೂಟ್ ಮಾಡಿಕೊಂಡು, ಆ್ಯಕ್ಚುಲಿ ಏನು ಗೊತ್ತಾ, ಶೂಟ್ ಮಾಡೋದೊಂದು 2-3 ನಿಮಿಷ ಮಾಡ್ತೀವಿ. ಕೊನೆಗೆ ಅದನ್ನು 60 ಸೆಕೆಂಡಿಗೋ ಅಥವಾ 30 ಸೆಕೆಂಡ್ಸಿಗೋ 50 ಸೆಕೆಂಡ್ಸಿಗೋ ಇಳಿಸ್ಬೇಕಂತ ಅಂದಾಗಿತ್ತಲ್ಲ, ತಲೆ ಕೆಟ್ಟೋಗ್ಬಿಡುತ್ತೆ, ತುಂಬ ಟೈಮ್ ತೊಗೊಳುತ್ತೆ. ಯೂಟ್ಯೂಬಲ್ಲಿ ಆದರೆ ಎಲ್ಲ ಕ್ಲಿಪ್ಸ್ನೂ ಹಾಕ್ಬಿಡ್ಬೋದು. ಬಟ್ ರೀಲ್ಸ್ ಮಾಡ್ತೀವಿ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಮಾಡ್ತೀವಿ ಅಂತ ಅಂದರೆ ಅದನ್ನು ನೀಟಾಗಿ ಕನ್ವರ್ಟ್ ಮಾಡಬೇಕು, ಅದಕ್ಕೆ ಸ್ಕ್ರಿಪ್ಟ್ ಬರೀಬೇಕು, ಆ್ಯಂಡ್ ಅದಕ್ಕೆ ಕರೆಕ್ಟಾಗುವಂಥ ಮ್ಯೂಸಿಕ್ ಹುಡುಕಬೇಕು, ಆ್ಯಂಡ್ ಎಡಿಟ್ ಮಾಡಬೇಕು. ಅಂದರೆ ಈ ಹಿಂದ್ಗಡೆ ಟ್ರಾನ್ಸಿಷನ್ನು, ಆ್ಯನಿಮೇಷನ್ನು, ಎಫೆಕ್ಟ್ಸು ಅದೆಲ್ಲ ಹಾಕಬೇಕು. ನಿಜ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ದೊಡ್ಡ ಚಾಲೆಂಜಿಂಗ್ ಅಂದರೆ ವೀಡಿಯೋ ಮಾಡೋದಕ್ಕಿಂತ ಎಡಿಟ್ ಮಾಡೋದೇ ದೊಡ್ಡ ಚಾಲೆಂಜಿಂಗು. ಬಿಕಾಸ್ ಅಷ್ಟು ಉದ್ದ ಲೆಂತಿ ವೀಡಿಯೋನ ಕನ್ವರ್ಟ್ ಮಾಡಬೇಕು 30 or 60 ಸೆಕೆಂಡಿಗೆ. ಅದೇ ಚಾಲೆಂಜಿಂಗ್ ಆಗಿರುತ್ತೆ. ಬಿಕಾಸ್ ನಮ್ಗೆ ಎಲ್ಲ ಶಾರ್ಟ್ಸು ಚೆನ್ನಾಗಿ ಅನಿಸ್ತಿರುತ್ತೆ, ಇದೊಂದು ಕ್ಲಿಪ್ ಆ್ಯಡ್ ಮಾಡ್ಬೋದಲ್ಲ, ಅದೊಂದು ಆ್ಯಡ್ ಮಾಡ್ಬೋದಲ್ಲ ಅಂತ. ಆ್ಯಂಡ್ ಇವಾಗ ಅವ್ರು ಆಲ್ರೆಡಿ ರೆಡಿ ಮಾಡಿಕೊಟ್ಟಿದ್ರು. ನಾನು ಸ್ವಲ್ಪ ತಿಂದೆ, ನಿಜ ಸಖತ್ತಾಗಿತ್ತು ಟೇಸ್ಟು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಚಾಕ್ಲೇಟಿ ಆ ಥರ ಎಲ್ಲ ಅಂದರೆ ನಮ್ಮ ಹುಡುಗಿರಿಗೆ ಮೊದಲೇ ಇಷ್ಟ ಆಗುತ್ತೆ. ಅದು ಶೇಕ್ಸ್ ಆಯಿತು, ಅವಳು ಐಸ್ ಕ್ರೀಮ್ ಥರ ಕಾಣಿಸುತ್ತೆ ನೋಡೋಕ್ಕೆ, ಬಟ್ ಶೇಕ್ಸ್ ಅದು ಥಿಕ್ ಶೇಕ್ಸ್. ಅದೇನು ಕೊಟ್ಟಿರ್ತಾರಲ್ಲ ಗ್ಲಾಸು, ಅದು ಉಲ್ಟಾ ಮಾಡಿದ್ರು ಅದು ಬೀಳಲ್ಲ, ಅದೇ ಸ್ಪೆಷಾಲಿಟಿ ಅಲ್ಲಿ. ಆ್ಯಂಡ್ ಅದಾದಮೇಲೆ ಬೇರೆ ಬೇರೆ ವೆರೈಟೀಸ್ ಆಫ್ ಶೇಕ್ಸ್ನ ಟ್ರೈ ಮಾಡೋಕ್ಕೆ ಕೊಟ್ಟರು. ಎಲ್ಲನೂ ಚೆನ್ನಾಗಿತ್ತು. ಆದರೆ ಏನಂತಂದರೆ ಅವ್ರು ಒಂದೊಂದು ಕೊಡ್ತಿದ್ದಂಗೂ ನಾನು ಫುಲ್ ತಿನ್ಕೊಂಡು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅದೆಲ್ಲ ಶಾರ್ಟ್ ತೊಗೊಳ್ಬೇಕಿತ್ತು. 2 ಸ್ಪೂನ್ ತಿನ್ನೋದು, ಸೈಡಿಗೆ ಇಡೋದು, ಇನ್ನೊಂದು ಶಾರ್ಟ್ಸ್ ತಗೊಳ್ಳೋದು. ಬಿಕಾಸ್ ಆಲ್ರೆಡಿ ಈವ್ನಿಂಗ್ ಟೈಮಲ್ಲಿ ನಾವು ಹೋಗಿದ್ದು, ಸಖತ್ ಹಶ್ವಾಗ್ತಿತ್ತು. ಬಟ್ ಏನು ಮಾಡೋದು, ಫುಲ್ ಕಂಪ್ಲೀಟ್ ಆಗೋ ತನಕ ನನಗೂ ತಿನ್ನಂಗಿರಲಿಲ್ಲ. ಆ್ಯಂಡ್ ಇವ್ರ ಹತ್ರ ಇನ್ನೊಂದೇನು ಅಂತಂದರೆ ಬರೀ ಶೇಕ್ಸ್ ಅಷ್ಟೇ ಅಲ್ಲ, ಡೆಸರ್ಟ್ಸು, ಹಾಟ್ ಚಾಕ್ಲೇಟು, ಕೋಲ್ಡ್ ಕಾಫಿ ಇವೆಲ್ಲವೂ ಸಿಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲ ಒಂದೊಂದು ಸೆಕ್ಷನಲ್ಲೂ ಒಂದೊಂದನ್ನು ಟ್ರೈ ಮಾಡಿದೆ ನಾನು. ಎಲ್ಲನೂ ತುಂಬಾ ಅಲ್ಟಿಮೇಟ್ ಆಗಿತ್ತು. ಪ್ರೈಸ್ ಬಂದು 70 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. 70, 80, 100, 150 ಆ ಥರ ಇದೆ. ಕೊಡ್ಬೋದು, ಇವ್ರು ಕೊಡ್ತಿರೋ ಕ್ವಾಂಟಿಟಿಗೆ ಅಷ್ಟನ್ನು ಕೊಡ್ಬೋದು. ಆ್ಯಂಡ್ ಇದೇನಿದೆ ಲೊಕೇಶನ್ ಬಂದು IT ಹಬ್ ಮಧ್ಯ ಇರೋದು. ಸೊ ಪ್ರೈಸಸ್ಸು ಸ್ವಲ್ಪ ಜಾಸ್ತಿ ಇರೋದು ಕಾಮನ್ ಅಂಥ ಪ್ಲೇಸ್ಗಳಲ್ಲಿ. ಆ್ಯಂಡ್ ಅದಾದಮೇಲೆ ಅವ್ರು ನಮಗೆ ಒಂದು ಮ್ಯಾಂಗೋ ಸುಪ್ರೀಮ್ ಅನ್ನೋ ಥರಕ್ಕೆ ಒಂದು ಶೇಕ್ ಕೊಟ್ಟರು. ಇದು ಸೀಸನಲ್ ಸ್ಪೆಷಲ್ ಅಂತ. ಅಂದರೆ ಇವಾಗ ಇನ್ನು ಮ್ಯಾಂಗೋ ಸೀಸನ್ ಇವಾಗ ಮಾತ್ರ ಅವೈಲೇಬಲ್ ಇರುತ್ತೆ, ಅದು ಇನ್ನು ಸೀಸನ್ ಮುಗಿದ ತಕ್ಷಣ ಇದು ಸಿಗಲ್ಲ ಅಂತ ಹೇಳಿದ್ರು. ಮ್ಯಾಂಗೋ ಸುಪ್ರೀಮ್ ಆ್ಯಂಡ್ ಫೈನಲಿ ರೀಲ್ಸಿಗೆ ಏನೇನು ಬೇಕೋ ಅದನ್ನೆಲ್ಲ ಶೂಟ್ ಮಾಡಿ ಮುಗಿಸಿ ಒಂದು ಕಡೆ ಆರಾಮಾಗಿ ನೆಮ್ಮದಿಯಿಂದ ಕುತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೊಟ್ಟೆ ಬೇರೆ ಹಸಿತಾ ಇತ್ತು ತುಂಬ ಅಂತ ನಿಮ್ಗೆ ಅವಾಗಲೇ ಹೇಳಿದ್ದೆ, ಒಂಥರ ನೆಮ್ಮದಿ ಫೀಲ್ ಆಯಿತು. ಬಟ್ ಇನ್ನೊಂದೇನು ಅಂತಂದರೆ ನನ್ನ ಹತ್ರ ಜಾಸ್ತಿ ತಿನ್ನೋಕ್ಕಾಗಲ್ಲ, ನಾನು ಸ್ವಲ್ಪ ತಿನ್ನೋದು. ಅವರೊಂದು 5 ಐಟಮ್ ಕೊಟ್ಟಿದ್ರು, ಅದನ್ನಷ್ಟು ತಿಂದು ಮುಗ್ಸೋಕ್ಕಂದ್ರೆ ನನ್ನ ಹತ್ರ ಆಗ್ತಾನೆ ಇರಲಿಲ್ಲ. ಕೊನೆಗೆ ಅವ್ರ ಹತ್ರ ಇದನ್ನ ಪಾರ್ಸಲ್ ಮಾಡಿಕೊಡಿ ಅಂತ ಹೇಳಿ ರೂಮಿಗೆ ತೊಗೊಂಡು ಬಂದೆ. ಫ್ರೆಂಡ್ಸಿಗೆ ಕೊಡ್ಬೋದು ಅನ್ನೋ ಒಂದು ರೀಸನಿಗೆ. ಬಟ್ ಟೇಸ್ಟ್ ಮಾತ್ರ ಕ್ರೇಜಿ ಇತ್ತು, ಆಯಿತಾ, ಸೀರಿಯಸ್ಲಿ. ಆ್ಯಂಡ್ ಇಲ್ಲಿಂದ ಹೊಡೋ ಅಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು, ಫುಲ್ ಟ್ರಾಫಿಕ್ ಬೇರೆ ಇತ್ತು. ಇನ್ನೂ ತನಕ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಆ್ಯಂಡ್ ನಾನು ಮಾಡಿರೋ ರೀಲ್ಸನ್ನು ಎಟ್ ದ ಎಂಡಲ್ಲಿ ಹಾಕ್ತೀನಿ, ನೋಡಿ ಹೆಂಗಾಗಿದೆ ಅಂತ ಹೇಳಿ. ಹಾಗೆಯೇ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ರೀಲ್ಸ್ ನೋಡಿ.
ನೀವೇನಾದರೂ ಶೇಕ್ಸ್ ಆ್ಯಂಡ್ ಡೆಸರ್ಟ್ ಲವರ್ ಆಗಿದ್ರೆ ನಿಮಗೋಸ್ಕರ ಒಂದು ಯೂನಿಕ್ ಸ್ಪಾಟ್ ಬಗ್ಗೆ ಇವತ್ತು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ, ಬನ್ನಿ ಹಾಗಾದ್ರೆ. ಅಯ್ಯೋ, ನಾನು ಹೇಳಕ್ ಕೊಟ್ಟಿರೋದು ಅಭಿಷೇಕ್ ಬಗ್ಗೆ ಅಲ್ಲ, ಫುಲಾಟೋ ಥಿಕ್ ಶೇಕ್ಸ್ ಆ್ಯಂಡ್ ಡೆಸರ್ಟ್ ಶಾಪ್ ಬಗ್ಗೆ. ಇಲ್ಲಿ ಸಖತ್ತಾಗಿರೋ ಥಿಕ್ ಶೇಕ್ಸ್ ಆ್ಯಂಡ್ ಡೆಸರ್ಟ್ಸ್ ಅವೈಲೇಬಲ್ ಇದೆ. ಇವ್ರ ಪ್ರೈಸ್ ಸ್ಟಾರ್ಟ್ ಆಗೋದೇ 70 rupees-ಇಂದ. ಇನ್ನೇನು ತಡ, ನಾನಂತೂ ಹೋಗಿ ಪಟ್ ಅಂತ ಆರ್ಡರ್ ಮಾಡಿದೆ ಆ್ಯಂಡ್ ಇವ್ರು ರೆಡಿ ಮಾಡಿ ನನ್ನ ಕೈಗಿಟ್ರು 5 ಡಿಫ್ರೆಂಟ್ ವೆರೈಟೀಸ್ ಆಫ್ ಥಿಕ್ ಶೇಕ್ಸ್ನ. ಇನ್ಯಾಕೆ ತಡ ಅಂತ ಕಪ್ನ ಹಾಗೆ ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಎತ್ತಿ 1 ಸ್ಪೂನ್ ಟೇಸ್ಟ್ ಮಾಡಿದೆ. ಕಳೆದೇ ಹೋಗ್ಬಿಟ್ಟೆ ಕಣ್ರಿ. ಆ ಟೇಸ್ಟಿಗೂ ಆ ಫ್ಲೇವರಿಗೂ ಅದ್ಭುತ. ಸೀಸನಲ್ ಸ್ಪೆಷಲ್ ಮ್ಯಾಂಗೋ ಸುಪ್ರೀಮ್ನ ಟ್ರೈ ಮಾಡದೇ ಇರೋಕ್ಕಾಗುತ್ತಾ ಅಂತ ಅದನ್ನು ಒಂದು ಆರ್ಡರ್ ಮಾಡಿಬಿಟ್ಟೆ. ಅವ್ರು ಕೊಡ್ತಿದ್ದಂಗೆ ನಾನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ. ನಂಬ್ರೋ ಬಂದು ಇಲ್ಲ ಅಕ್ಕ ಇದು ನನಗೆ ಬೇಕು ಅಂತ ಇಸ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ ಎಷ್ಟು ಅಂತ ನಾನು ತಿನ್ನೋದನ್ನೇ ನೋಡ್ತೀರಾ. ಲೊಕೇಶನ್ ಇನ್ಫಾರ್ಮೇಷನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ ಹಾಗೇನೆ ವಿಸಿಟ್ ಮಾಡಿ. ನನ್ನನ್ನು ಫಾಲೋ ಮಾಡೋದು ಮರಿಬೇಡಿ ಆಯಿತಾ.